ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಈ ದಿನದ ಭಾಗವತಂ ಚರ್ಚೆಗೆ ಶುರು ಮಾಡೋಣ. ಶ್ರೀ ಶ್ರೀ ರಾಧಾ ಮಾಧವ ಕೀ ಜೈ, ಅಷ್ಟಸಖ್ಯ ವೃಂದ ಕೀ ಜೈ, ಪಂಚತತ್ವ ಭಗವಾನ್ ಕೀ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜೈ, ಭಕ್ತ ಬಂಧು ಮಹಾರಾಜ್ ಕೀ ಜೈ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಈ ದಿನದ ಶ್ರೀಮದ್ ಭಾಗವತಂ ಚರ್ಚೆಗೆ ಒಂದು ಸಣ್ಣ ಕೀರ್ತನೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡುತ್ತೇವೆ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ಭಜ ಜನರಂಜನ, ಯಶೋದನಂದನ ಭಜ ಜನರಂಜನ, ಯಮುನ ತೀರ ವನಚಾರಿ, ಯಮುನ ತೀರ ವನಚಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ. ಹರೇ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ, ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ, ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ. ಜಯ ಪ್ರಭುಪದ ಜಯ ಪ್ರಭುಪದ, ಪ್ರಭುಪದ ಜಯ ಪ್ರಭುಪದ, ಜಯ ಗುರುದೇವ ಜಯ ಗುರುದೇವ, ಗುರುದೇವ ಜಯ ಗುರುದೇವ, ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ, ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್, ನಿತ್ಯ ಗೌರ ಹರಿ ಹರಿ ಬೋಲ್. ಹರೇ ಕೃಷ್ಣ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ದಿನ ನನಗೆ ಕೊಟ್ಟಿರುವಂತಹ ಶ್ಲೋಕ 1ನೇ ಸ್ಕಂದ 11ನೇ ಅಧ್ಯಾಯ, ಶ್ಲೋಕ 4 ಮತ್ತೆ 5 ಶ್ಲೋಕ ರಿಸೀವ್ ಮಾಡೋಣ. ತತ್ರೋಪನೀತ ಬಲಯೋ ರವೇತಿ ಇಪ ವಿವಾದೃತಃ, ಆತ್ಮಾರಾಂ ಪೂರ್ಣ ಕಾಮಂ ನೀಲಾಭೇನ ನಿಚಲಾಭೇನ ನಿತ್ಯದ, ಪ್ರತ್ಯುತ್ಯಲ್ಪಮುಖಃ ರುಚುಃ ಹರ್ಷಗದ್ಗಾಯ ಗಿರಃ, ಪಿತರಂ ಸರ್ವ ಸಹೃದ ವಿದಾರ ಮೇವಾಬರ್ಕಃ. ಅನುವಾದ ಮತ್ತೆ ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಅನುವಾದ: ಪುರಜನರು ತಮ್ಮ ತಮ್ಮ ಕಾಣಿಕೆಗಳ ಸಮೇತ ಶ್ರೀಕೃಷ್ಣನ ಮುಂದೆ ಬಂದರು. ಯಾರು ಪೂರ್ಣ ತೃಪ್ತನೋ ಸ್ವಪರಿಪೂರ್ಣನೋ, ತನ್ನ ಸ್ವಶಕ್ತಿಯಿಂದ ಇತರರಿಗೆ ಬೇಕಾದದನ್ನು ನಿರಂತರವಾಗಿ ಒದಗಿಸಬಲ್ಲನೋ ಅವನಿಗೆ ಕಾಣಿಕೆಗಳನ್ನು ಅರ್ಪಿಸಿದರು.
ಈ ಕಾಣಿಕೆಗಳು ಸೂರ್ಯನಿಗೆ ದೀಪವನ್ನು ಅರ್ಪಿಸಿದಂತಿತ್ತು. ಆದರೂ ಪಾಲಿತರು ತಮ್ಮ ಪಾಲಕರನ್ನು ಮತ್ತು ತಂದೆಯನ್ನು ಯಾವ ರೀತಿ ಸ್ವಾಗತಿಸುತ್ತಾರೋ ಅದೇ ರೀತಿ ಪುರಜನರು ಶ್ರೀಕೃಷ್ಣನು ಸ್ವಾಗತಿಸುತ್ತಾ ಭಾವೋದ್ರೇಕದಿಂದ ಮಾತನಾಡತೊಡಗಿದರು. ಭಾವಾರ್ಥ: ಪರಮಪ್ರಭುವಾದ ಶ್ರೀಕೃಷ್ಣನನ್ನು ಇಲ್ಲಿ ಆತ್ಮಾರಾಮನೆಂದು ವರ್ಣಿಸಲಾಗಿದೆ. ಅವನು ಸ್ವಪರಿಪೂರ್ಣನು, ತನ್ನನ್ನುಳಿದು ಬೇರಾವುದರಿಂದಲೂ ಸುಖವನ್ನು ಅರಸುವ ಅಗತ್ಯ ಅವನಿಗಿಲ್ಲ. ಅವನು ಸ್ವಪರಿಪೂರ್ಣನು, ಏಕೆಂದರೆ ಅವನು ಅಲೌಕಿಕವಾದ ಇರುವು ಆನಂದಮಯವಾದದ್ದು. ಅವನು ಎಂದೆಂದಿಗೂ ಇರುವವನು, ಜ್ಞಾನಮಯಿ, ಆನಂದಮಯಿ. ಆದುದರಿಂದ ಎಷ್ಟೇ ಬೆಳೆ ಬಾಳುವ ಕಾಣಿಕೆಗಳಾದರೂ ಅವನಿಗೆ ಅವುಗಳ ಅವಶ್ಯಕತೆ ಇಲ್ಲ. ಆದರೂ ಅವನು ಪ್ರತಿಯೊಬ್ಬರ ಹಿತೈಷಿಯಾದುದರಿಂದ ಭಕ್ತಿ ಸೇವೆಯಿಂದ ಅರ್ಪಿಸುವ ಪ್ರತಿಯೊಂದು ಕಾಣಿಕೆಯನ್ನು ಸ್ವೀಕರಿಸುತ್ತಾನೆ. ಅವನಿಗೆ ಅವುಗಳ ಅವಶ್ಯಕತೆ ಇದೆ ಎಂದಲ್ಲ, ಏಕೆಂದರೆ ಎಲ್ಲಾ ವಸ್ತುಗಳು ಅವನ ಶಕ್ತಿಯಿಂದಲೇ ಉತ್ಪನ್ನವಾದುವು. ಇಲ್ಲಿ ಅದಕ್ಕೆ ಕೊಟ್ಟಿರುವ ಹೋಲಿಕೆ ಇದು. ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವುದೆಂದರೆ ಸೂರ್ಯನ ಆರಾಧನೆಯಲ್ಲಿ ಸೂರ್ಯನಿಗೆ ದೀಪವನ್ನು ಅರ್ಪಿಸಿದಂತೆ. ಯಾವುದೇ ಜ್ವಾಲೆ ಅಥವಾ ಪ್ರಕಾಶ ಸೂರ್ಯನ ತೇಜಸ್ಸಿನಿಂದಲೇ ಹೊರಹೊಮ್ಮಿದುದು. ಆದರೂ ಸೂರ್ಯ ದೇವನನ್ನು ಪೂಜಿಸಲು ಅವನಿಗೆ ದೀಪವನ್ನು ಹಚ್ಚಿಡುವುದು ಅವಶ್ಯಕ. ಸೂರ್ಯನ ಆರಾಧನೆಯಲ್ಲಿ ಆರಾಧಕನು ಏನನ್ನಾದರೂ ಬೇಡುತ್ತಾನೆ. ಆದರೆ ದೇವರ ಭಕ್ತಿ ಸೇವೆಯಲ್ಲಿ ಎರಡು ಕಲೆಯಿಂದಲೂ ಯಾವ ಬೇಡಿಕೆಯೂ ಇರುವುದಿಲ್ಲ. ಅದು ಭಗವಂತ ಮತ್ತು ಭಕ್ತನ ನಡುವಿನ ಪರಿಶುದ್ಧ ಪ್ರೇಮ ಮತ್ತು ವಾತ್ಸಲ್ಯಗಳ ಸಂಕೇತ. ಭಗವಂತನು ಎಲ್ಲಾ ಜೀವಿಗಳ ಪರಮ ಪಿತೃವಾಗಿದ್ದಾನೆ. ಆದುದರಿಂದ ಈ ವಿಶಿಷ್ಟ ಸಂಬಂಧದ ಅರಿವಿರುವವರು ಮಗನು ತಂದೆಯಿಂದ ಬೇಡುವಂತೆ ಬೇಡಬಹುದು. ಅಂತಹ ವಿಧೇಯ ಮಕ್ಕಳು ಬೇಡಿದ್ದನ್ನು ಭಗವಂತನು ಯಾವ ಹಿಂಜರಿಕೆ ಇಲ್ಲದೆ ಸಂತೋಷದಿಂದ ಪೂರ್ಣವಾಗಿ ನೀಡುತ್ತಾನೆ. ದೇವರು ಕಲ್ಪವೃಕ್ಷವಿದ್ದಂತೆ ಅವನ ಅವ್ಯಾಜ ಕರುಣೆಯಿಂದ ಪ್ರತಿಯೊಬ್ಬರು ಏನನ್ನು ಬೇಕಾದರೂ ಪಡೆಯಬಹುದು. ಆದರೆ ಭಗವಂತನು ಪರಿಶುದ್ಧ ಭಕ್ತನಿಗೆ ಅವನ ಭಕ್ತಿ ಸೇವೆಗೆ ಅಡ್ಡಿಯಾಗುವ ಯಾವುದನ್ನೂ ನೀಡುವುದಿಲ್ಲ. ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ದೇವರ ದಿವ್ಯಾಕರ್ಷಣೆಯಿಂದಾಗಿ ಶುದ್ಧ ಭಕ್ತಿ ಸೇವೆಯ ಮಟ್ಟಕ್ಕೆ ಏರಬಹುದು. ಓಂ ತತ್ಸತ್. ಹರೇ ಕೃಷ್ಣ. ಸೊ ನಾವು ಹಿಂದಿನ ಶ್ಲೋಕಗಳಲ್ಲಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ನಮೋ ವಿಷ್ಣುಪಾದಾಯ ಕೃಷ್ಣಪೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿ ನಾಮಿನೇ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪದಾಯನೆ ಗೌರಕಥಾದಾಮದಾಯ ಗೌರಕಥಾರಿಣಿ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವೇನ್ ಚರ್ಚೆ ಮಾಡ್ತಾ ಇದೀವಿ ಅನ್ನೋಕ್ಕಿಂತ ಮೊದಲು ನಾವು ಮೊದಲಿನ ಅಧ್ಯಾಯ, ಇದಕ್ಕಿಂತ ಹಿಂದಿನ ಅಧ್ಯಾಯ ನಾವೇನ್ ಚರ್ಚೆ ಮಾಡ್ತಾ ಇದ್ವಿ ಅಂದ್ರೆ ಹಸ್ತಿನಾಪುರದ ನಾರಿಯರು ಅವ್ರೇನ್ ಮಾಡ್ತಾ ಇದ್ರು, ಕೃಷ್ಣನನ್ನ ಬೀಳ್ಕೊಟ್ಟರು. ಓಕೆ, ಬೀಳ್ಕೊಟ್ರು. ಅವರು ಅವರ ಕೃಷ್ಣನ ಲೀಲೆಗಳನ್ನು ಚರ್ಚೆ ಮಾಡುತ್ತಾ ಅಸನ್ಮುಖರಾಗಿ ಅವರಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದ್ರು ಕೂಡ ಅದನ್ನು ತಡೆದು ಅಸನ್ಮುಖರಾಗಿ ಅವರು ಕೃಷ್ಣನನ್ನು ಬೀಳ್ಕೊಟ್ರು. ಆಗ ನಾವು ಈ ಅಧ್ಯಾಯದಲ್ಲಿ ನೋಡ್ತೀವಿ ಕೃಷ್ಣನನ್ನು ದ್ವಾರಕವಾಸಿಗಳು ಹೇಗೆ ಸ್ವಾಗತಿಸಿದ್ರು ಅಂತ. ಈ ಸ್ವಾಗತ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಅಥವಾ ನಮ್ಮ ಪ್ರಭುಪಾದರು ಹೇಳಿಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಏನು ನಮ್ಗೆ ಪ್ರಚಾರವನ್ನು ಕೊಟ್ಟಿದ್ದಾರೆ ಅದರ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡಿದಾಗ ಎಷ್ಟು ಮುಖ್ಯವಾದದ್ದು ಅಂತ ನಾವು ಈ ದಿನದ ಈ ಅಧ್ಯಾಯದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಅತಿಥಿ ಸೇವೆ ತುಂಬಾ ಮುಖ್ಯ ಇರುತ್ತೆ. ಯಾರಾದ್ರೂ ಮನೆಗೆ ಬಂದಾಗ ಅಥವಾ ನಾವು ಯಾರನ್ನಾದ್ರೂ ಆಹ್ವಾನಿಸಲು ಹೋದಾಗ, ಸ್ವಾಗತಿಸಲು ಹೋದಾಗ ಅವರನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಸ್ವಾಗತಿಸ್ಬೇಕು ಅನ್ನೋದನ್ನ ತುಂಬಾ ಮುಖ್ಯವಾದದ್ದು. ಇಲ್ಲಿ ಭಗವಂತನ ಯಾವ ರೀತಿ
ಆ ಸ್ವಾಗತಿಸ್ತಾ ಇದ್ದಾರೆ ಭಕ್ತರು. ಹೇಗೆ ಭಗವಂತ ತನ್ನ ಕಮಲದಂತಹ ತುಟಿಯಿಂದ ಶಂಖನಾದವನ್ನು ಮಾಡಿದ್ರು, ಅವಾಗ ಎಲ್ಲರೂ ಯಾವ ಪರಿಸ್ಥಿತಿಯಲ್ಲಿದ್ರು ಆ ಪರಿಸ್ಥಿತಿಯಲ್ಲಿ ಎದ್ದು ಬಂದು ಓಡಿ ಬಂದು ಭಗವಂತನಿಗೆ ಉಡುಗೊರೆಗಳನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ನಾವು ಕಾಮನ್ ಆಗಿ ನೋಡ್ತೀವಿ. ಉದಾಹರಣೆಗೆ ನಾವು ಇವಾಗ ಯಾವ್ದಾದ್ರು ಒಂದು ಜ್ಯುವೆಲರಿ ಶಾಪ್ ಹೋದ್ವಿ ಅಂತ ಇಟ್ಕೊಳ್ಳಿ. ಯಾವ್ದು ಈ ಭೀಮಾ ಜ್ಯುವೆಲರ್ಸ್ ಇರ್ಬೋದು, ಇಲ್ಲ ಕಲ್ಯಾಣ್ ಜ್ಯುವೆಲರ್ಸ್ ಇರ್ಬೋದು. ಅಲ್ಲಿಗೆ ಹೋದಾಗ ಏನ್ ಮಾಡ್ತಾರೆ, ಫಸ್ಟ್ ಸೆಕ್ಯೂರಿಟಿ ಗೇಟ್ ಅನ್ನು ಓಪನ್ ಮಾಡ್ತಾರೆ ಅಲ್ವಾ. ಫಸ್ಟ್ ನಮಸ್ಕಾರ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಹೇಳ್ತಾರೆ, ಗೇಟ್ ಅನ್ನು ಓಪನ್ ಮಾಡ್ತಾರೆ. ನಾವು ಒಳಗೆ ಹೋಗ್ತಾ ಇರಂಗೆ ಒಬ್ಬ ಸೇಲ್ಸ್ ಗರ್ಲ್ ಏನು ಮಾರುವ ಯುವಕಿ ಇರ್ತಾರೆ, ಅವರು ಕೂಡ ಹಸನ್ಮುಖರಾಗಿ ಅವರು ಕೂಡ ವೆಲ್ಕಮ್ ಮಾಡ್ತಾರೆ. ಅದು ಏಕೆ ಅಂದ್ರೆ, ನಾವು ಎಲ್ಲೇ ಹೋದಾಗ ನಮಗೆ ಹಸನ್ಮುಖರಾಗಿ ಅಂದ್ರೆ ಸಂತೋಷದ ಫೇಸ್ ಅಂದ್ರೆ ಈ ಮುಖದಲ್ಲಿ ಸಂತೋಷವನ್ನು ತುಂಬಿಕೊಂಡು ಯಾರನ್ನಾದ್ರೂ ಆಹ್ವಾನಿಸಿದಾಗ ಅವ್ರಿಗೆ ಒಳ್ಳೆಯ ಅನುಭವ ಆಗುತ್ತೆ. ನಾನು ಒಳ್ಳೆ ಪ್ಲೇಸ್ಗೆ ಬಂದಿದ್ದೀನಿ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ಇಲ್ಲಿ ನನಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ, ನನಗೆ ಒಂದು ಒಳ್ಳೆಯ ಲಾಭವ ಸಿಗುತ್ತೆ ಅಂತ ಒಂದು ಇರುತ್ತೆ. ಆಗ ನಾವು ಸಾಮಾನ್ಯ ಜನತೆಯಲ್ಲೇ ನಾವು ಈ ರೀತಿ ನೋಡಿದಾಗ ಅವರು ಬಿಸ್ನೆಸ್ ಮುಖಾಂತರ ಇರ್ಬೋದು, ಏನಾದ್ರು ಇರ್ಬೋದು, ಈ ಸಾಮಾನ್ಯ ಜನತೆಯಲ್ಲೇ ಆಹ್ವಾನವನ್ನು ಸ್ವಾಗತಿಸುವುದನ್ನ ನೋಡ್ತೀವಿ. ಅಂದ್ರೆ ನಮ್ಮ ಭಗವಂತನನ್ನು ಆ ಕಾಲದಲ್ಲಿ ದ್ವಾಪಾರ ಯುಗದಲ್ಲಿ ಭಗವಂತನೇ ಭಗವಂತನ ಇಲ್ದಿರ ಇದ್ರೆ ತಮ್ಮ ಪ್ರಾಣ ಪಕ್ಷಿನೇ ಹಾರಿ ಹೋಗಿದೆ ಅನ್ನೋ ರೀತಿಯಲ್ಲಿ ಇರುವಂತವರು ಭಗವಂತ ಬಂದಾಗ ಯಾವ ರೀತಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ನಾವು ಇನ್ನು ಗಮನಿಸ್ಬೋದು, ಪ್ರಭುಪಾದರೇ ಆಗ್ಲಿ ಅಥವಾ ದೊಡ್ಡ ಮಹಾರಾಜರೇ ಆಗ್ಲಿ ಸಾಧು ಸಂತರು ಬಂದಾಗ ನಾವು ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ಬೋದು. ಪ್ರಭುಪಾದರು ಮೊದಲ ಬಾರಿಗೆ ದೇಶ ಸಂಚಾರ ಮಾಡ್ತಾ ಲಾಸ್ ಏಂಜಲೀಸ್ಗೆ ಬಂದಾಗ ಅಲ್ಲಿನ ಭಕ್ತರು ಏನು ವಿಮಾನದಲ್ಲಿ ಇಳಿದು ಅಲ್ಲಿ ಇನ್ನೇನು ಪ್ರಭುಪಾದರು ಇನ್ನೇನು ಕಾಣ್ತಾರೆ ಅನ್ನೋ ಇಮಿಡಿಯೇಟ್ ಆಗಿ ಎಲ್ಲರೂ ಕೀರ್ತನೆಯನ್ನು ಶುರು ಮಾಡ್ತಾರೆ. ಒಬ್ರು ಬಂದ್ಬಿಟ್ಟು ಅವ್ರಿಗೆ ಹೂವಿನ ಹಾರವನ್ನ ಹಾಕ್ತಾರೆ, ಇನ್ನೊಬ್ರು ಗಂಧವನ್ನ ಹಚ್ಚುತ್ತಾರೆ, ಅವರ ಹಣೆಗೆ ಗಂಧವನ್ನ ಹಚ್ಚುತ್ತಾರೆ, ಮತ್ತೆ ಕೀರ್ತನೆಯನ್ನು ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳ ಕೈಯಾಗೆಲ್ಲ ಈ ಪುಷ್ಪಗುಚ್ಛ ಏನು ಗುಲಾಬಿ ಹೂವಿನ ಗುಚ್ಛವನ್ನು ಕೊಟ್ಬಿಟ್ಟು ಪ್ರಭುಪಾದ್ರ ಕೈಯಲ್ಲಿ ಕೊಡ್ತಾ ಇರ್ತಾರೆ. ಮತ್ತೆ ಪ್ರಭುಪಾದ್ರು ಬರ್ತಾ ಇರುವಂತ ಜಾಗದ ಉದ್ದಕ್ಕೂ ನಮಸ್ಕಾರಗಳನ್ನು ಮಾಡ್ತಾ ಇರ್ತಾರೆ, ದಂಡವತಗಳನ್ನು ಮಾಡ್ತಾ ಇರ್ತಾರೆ. ಬಿಗ್ ಬ್ಯಾಂಗ್ ಅಂದ್ರೆ ದೊಡ್ಡ ಚೆನ್ನಾಗಿ ಕೀರ್ತನೆಯನ್ನು ಮಾಡ್ತಾರೆ. ಅಲ್ಲಿ ಬೇರೆಯವರೆಲ್ಲ ಏನಾಗ್ತಾ ಇದೆ, ಯಾರು ಬಂದಿರ್ಬೇಕು, ಯಾರೋ ದೊಡ್ಡ ಸಂತರಿರ್ಬೇಕು, ದೊಡ್ಡ ಸನ್ಯಾಸಿಗಳಿರ್ಬೇಕು, ಅವ್ರು ಬಂದಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಆಶ್ಚರ್ಯವಾಗೋ ರೀತಿಯಾಗಿ ಈ ಕೀರ್ತನೆಗಳು ಮಾಡ್ತಾ ಇರ್ತಾರೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಸ್ವಾಗತ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದನ್ನ ನಮ್ಮ ದೈನಂದಿನ ದಿನಚರಿಯಲ್ಲೂ ನಾವು ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗ ನಾವು ಭಕ್ತರು ಅಲ್ಲಿ ಯಾರಾದ್ರೂ ಹೊಸಬರು ಬಂದಾಗ ಅವರನ್ನು ಹಸನ್ಮುಖರಾಗಿ ಸ್ವಾಗತಿಸ್ಬೇಕು. ರಾಧಾನಾಥ್ ಸ್ವಾಮಿ ಅವರು ಒಂದು ಲೆಕ್ಚರಲ್ಲಿ ಹೇಳ್ತಾರೆ, ಕೃಷ್ಣ ಆಕ್ಚುಲಿ ಯಾರಾದ್ರೂ ಹೊಸಬ್ರು ಬಂದ್ರೆ ಕೃಷ್ಣ ಅವರು ತನ್ನ ಸ್ನೇಹಿತನನ್ನು ಕಳಿಸಿದ್ದಾರೆ ಎಂದು ತಿಳ್ಕೊಬೇಕಂತ. ಕೃಷ್ಣ ಯಾವಾಗೂ ಅವರ ಸ್ನೇಹಿತನನ್ನು ಕರೆಸ್ತಾರೆ. ಅಂದ್ರೆ ದೇವಾಲಯ ಬಂದ್ರೆ ಯಾವ್ದು, ಕೃಷ್ಣ ದೇವ ಆಲಯ ಅಂದ್ರೆ ಏನು, ದೇವರು ಇರುವಂತಹ ಸ್ಥಾನ, ಕೃಷ್ಣನು ಇರುವಂತಹ ಸ್ಥಾನ, ಅದು ತನ್ನ ಮನೆ, ಕೃಷ್ಣನ ಮನೆ. ಅವಾಗ ಯಾರಾದ್ರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೇನ್ ತಿಳ್ಕೊಬೇಕು, ಅದು ಕೃಷ್ಣನ ಸ್ನೇಹಿತ ಬರ್ತಾ ಇದ್ದಾರೆ, ಕೃಷ್ಣನ ಸಂಬಂಧಿಕರು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಅವ್ರನ್ನ ಯಾವ ರೀತಿ ನಾವು ಸ್ವಾಗತಿಸ್ಬೇಕು. ನಾವು ತುಂಬಾ ಸಂತೋಷಕರವಾಗಿ ಹಸನ್ಮುಖರಾಗಿ ಅವರನ್ನು ಸ್ವಾಗತಿಸ್ಬೇಕು. ಮತ್ತೆ ಅವರು ಏನಾದ್ರೂ ವಿಚಾರಿಸ್ಕೋಬೇಕು, ಅವರು ಹೇಗಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಏನಾದ್ರೂ ಬೇಕಿದ್ಯಾ ನಿಮ್ಗೆ ಅಂತೇಳಿ ನಾವು ವಿಚಾರಿಸ್ಕೋಬೇಕು. ನಾವು ಇನ್ನೂ ಒಂದು ಗಮನಿಸ್ತೀವಿ, ನಮ್ಮ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಗಿರಿಧಾರಿ ಮಂದಿರಲ್ಲಿ ನಾವು ಗಮನಿಸ್ತೀವಿ, ದೊಡ್ಡ ಸಂತರು ಬಂದಾಗ ಈ ಇಂದ್ರದ್ಯುಮ್ನ ಮಹಾರಾಜರೇ ಆಗಿರ್ಬೋದು, ನಮ್ಮ ಗುರು ಮಹಾರಾಜರಾಗಿರ್ಬೋದು, ಅಥವಾ ಗೌರಂಗ ದರ್ಶನ್ ಪ್ರಭು ಬಂದಿದ್ರು ರೀಸೆಂಟ್ ಆಗಿ, ಮತ್ತೆ ಅಮರೇಂದ್ರ ಪ್ರಭುಗಳು ಬಂದಿದ್ರು. ಅವ್ರು ಬಂದಾಗ ಏನ್ ಮಾಡ್ತೀವಿ, ನಾವು ಒಂದು ಕಳಸವನ್ನು ತೆಗೆದುಕೊಂಡು ಹೋಗ್ತೀವಿ, ಅವರಿಗೆ ತೋರಿಸಿ, ಅದು ಗಂಗಾಜಲವನ್ನು ತೋರಿಸಿ, ಅದ್ರ ಮುಖಾಂತರನೇ ಎಲ್ಲರೂ ಕೀರ್ತನೆಯನ್ನು ಮಾಡುತ್ತಾ
ಅವರ ಪಾದಕ್ಕೆ ಪುಷ್ಪಗಳನ್ನು ಹಾಕುತ್ತಾ ನಾವು ಒಳಗಡೆ ಕರ್ಕೊಂಡ್ ಬರ್ತೀವಿ. ಅದು ಸ್ವಾಗತ. ಇಲ್ಲಿ ನಾವು ಏನು ಏನ್ ಮಾಡ್ತಾ ಇದೀವಿ, ಇಲ್ಲಿ ಈ ಪುರಜನರು ಯಾರು, ದ್ವಾರಕ ಪುರಜನರು ಏನ್ ಮಾಡ್ತಾ ಇದ್ದಾರೆ, ಕೃಷ್ಣನಿಗೆ ಉಡುಗೊರೆಗಳನ್ನು ಕೊಟ್ಟು ಕರ್ಕೊಂಡ್ ಬರ್ತಾ ಇದ್ದಾರೆ. ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದರು ಇಂಪಾರ್ಟೆಂಟ್ ಏನು ಈ ಭಾವಾರ್ಥದಲ್ಲಿ ಹೇಳಿದ್ರು, ಅದನ್ನ ಮುಂದೆ ಚರ್ಚೆ ಮಾಡೋಣ. ಅದಕ್ ಮೊದ್ಲು ಮತ್ತೆ ನಾವು ಇನ್ನೂ ಒಂದು ರೀತಿಯದು ಗಮನಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ನಾವು ಯಾರಾದ್ರೂ ಹೊಸ ಬಂದಾಗ ಅವ್ರನ್ನ ಯಾವ ರೀತಿ ಸ್ವಾಗತಿಸ್ಬೇಕು ಅಂತ ಬಿಟ್ಟು ಚರ್ಚೆ ಮಾಡಿದ್ವಿ. ಇದೇ ರೀತಿ ಪ್ರಭುಪಾದರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರ ಮೊದಲ ದಿನಗಳಲ್ಲಿ ಅಂದ್ರೆ ಇಲ್ಲಿ ಅಮೆರಿಕಾಗೆ ಹೋಗಿ ಅವರು ಈ ಸ್ಟೋರ್ ಫ್ರಂಟ್ ಅಂತ ಹೇಳ್ಬಿಟ್ಟು ಏನು ಓಪನ್ ಮಾಡಿದ್ರು, ಅಲ್ಲಿ ಹೊಸಬರನ್ನ ಕರೀಲಿಕ್ಕೆ, ಅವ್ರಿಗೆ ಒಳ್ಳೆಯ ಅನುಭವವನ್ನು ಕೊಡ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಇಸ್ಕಾನ್ ಬುಲೆಟ್ಸ್, ಯಾರು ಭಕ್ತರು ಇದ್ದಾರೆ ಮೊದ್ಲಿಂದ ಇದ್ದಾರೆ ಅವ್ರಿಗೆ ಇಸ್ಕಾನ್ ಬುಲೆಟ್ಸ್ ಅಂದ್ರೆ ಏನು ಅಂದ್ರೆ ಗೊತ್ತು. ಏನ್ ಹೇಳ್ತಾರೆ, ಜಾಮೂನ್ ಅನ್ನೋದನ್ನ ಸ್ಟೋರ್ ಫ್ರಂಟ್ ಬಾಗಿಲ ಹತ್ತಿರ ಇಡ್ತಾ ಇದ್ರಂತೆ. ಇಟ್ಬಿಟ್ಟು ಅಲ್ಲಿನ ಜನಗಳಿಗೆ ಒಂದು ರೀತಿಯಾದ ಒಳ್ಳೆ ಅನುಭವ ಕೊಡೋದು. ಆ ಇಸ್ಕಾನ್ ಬುಲೆಟ್ ತಿಂದ್ರೆ ಇದು ಬಂದ್ಬಿಟ್ಟು ನಮ್ಮ ಭಾರತದ ಖೇದ್ಯ ಅಲ್ವಾ, ಅದನ್ನ ನೋಡಿದಾಗ ಅವ್ರಿಗೆ ಇದು ಹೇಗ್ ಮಾಡ್ತಾರೆ, ಎಷ್ಟು ರುಚಿಯಾಗಿದೆ ಅಂದ್ರೆ ಆ ರುಚಿ ಕೂಡ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಪ್ರಭುಪಾದರು ಏನ್ ಮಾಡ್ತಾ ಇದ್ರು, ಆ ಜಾಮೂನುಗಳನ್ನ ಮಾಡಿ ಒಂದು ಟಿನ್ನಲ್ಲಿ ಇಡ್ತಾ ಇದ್ರು. ಆ ಜಾಮೂನುಗಳ ಭಗವಂತನಿಗೆ ಅರ್ಪಣೆ ಮಾಡಿ ಅವರು ಕಷ್ಟಪಟ್ಟು ಅವರೇ ಸ್ವಯಾರ್ಜಿತ ಅವರ ಕೈಯಿಂದ ಮಾಡ್ತಾ ಇದ್ರು. ಅಂತ ದೊಡ್ಡ ಭಕ್ತರು, ಜಗದ್ಗುರುಗಳು ಪ್ರಭುಪಾದರು ಮಾಡಿದ್ದಾಗ ಅಲ್ಲಿ ಎಷ್ಟು ಆ ಜಾಮೂನಿಗೆ ಎಷ್ಟು ಪವಿತ್ರತೆ ಇರುತ್ತೆ, ಮತ್ತೆ ಎಷ್ಟು ಶುದ್ಧವಾಗಿರುತ್ತೆ. ಅದನ್ನ ತಗೊಂಡಿದ ತಕ್ಷಣ ಆ ಜನಗಳಿಗೆ ಏನಾಗ್ತಾ ಇತ್ತು, ಆ ಸೇವಾ ಭಾವನೆ ಅನ್ನೋದು ಬರೋದು, ಏನು ಭಕ್ತಿ ಅನ್ನೋದು ಉಟ್ಕೊಳ್ಳೋದು. ಅವ್ರು ಬಂದ್ಬಿಟ್ಟು ಪ್ರಭುಪಾದರ ಹತ್ರ ಚರ್ಚೆ ಮಾಡೋರು, ಏನು ಅಂತ ಅವ್ರು ಏನು ಹೇಳೋದನ್ನ ತಿಳ್ಕೊಳ್ತಾ ಇದ್ರು. ಇನ್ನೊಂದು ಈ ವಿಷಯಕ್ಕೆ ಬಂದಾಗ ನನ್ಗೆ ಇನ್ನೊಂದು ಸಿಚುವೇಶನ್ ನನ್ಗೆ ಜ್ಞಾಪಕ ಬರುತ್ತೆ. ಏನಂತ ಹೇಳಿದ್ರೆ, ಒಂದು ಸಲಿ ಪ್ರಭುಪಾದರು ಮತ್ತೆ ಶ್ಯಾಮ ಸುಂದರ ಪ್ರಭುಗಳು ಈ ದೇಶ ಪರ್ಯಟನೆ ಮಾಡ್ತಾ ಇರ್ತಾರಲ್ಲ ಪ್ರಭುಪಾದರು. ಆಗ ಇಸ್ಕಾನ್ ಬೆಳೆಸೋದಿಕ್ಕೆ, ಇಸ್ಕಾನ್ ಸಂಸ್ಥೆ ಮತ್ತೆ ಈ ಕೃಷ್ಣ ಭಕ್ತಿಯನ್ನ ಪ್ರಚಾರ ಮಾಡಕ್ಕೆ ದೇಶ ವಿದೇಶಗಳನ್ನ ತಿರುಗ್ತಾ ಇದ್ರು. ನಮ್ಗೆ ಗೊತ್ತಿರೋ ರೀತಿನೇ ಪ್ರಭುಪಾದರು ಇಡೀ ಭೂಪ್ರಪಂಚನ, ಈ ಪ್ರಪಂಚನ 14 ಬಾರಿ ಸುತ್ತಿದ್ದಾರೆ. ಅವರು ಅಷ್ಟು ವಯಸ್ಸಾಗಿದ್ರು ಕೂಡ ಅವರು ಅದನ್ನ ಯಾರು ಈಗ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಭಕ್ತಿಯಿಂದ ಕೃಷ್ಣ ಪ್ರಚಾರವನ್ನು ಅಷ್ಟು ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಕೇವಲ 10-11 ವರ್ಷಗಳಲ್ಲಿ 14 ಬಾರಿ ಪರ್ಯಟನೆ ಮಾಡಿದ್ದಾರೆ. ಹೀಗೆ ಒಂದು ಸಲಿ ಅವರು ಪರ್ಯಟನೆ ಮಾಡ್ತಾರವಾಗ ಒಂದು ವಿಮಾನದಲ್ಲಿ ಗಗನಸಖಿ ಅಂದ್ರೆ ಏರ್ ಹೋಸ್ಟೆಸ್ ಅಂತ ಹೇಳ್ತಾರಲ್ಲ, ಅವರು ಕೇಳ್ತಾ ಇರ್ತಾರೆ ವಿಮಾನದಲ್ಲಿ, ನಿಮ್ಗೆ ನೀರ್ ಬೇಕಾ, ಚಿಪ್ಸ್ ಬೇಕಾ, ಸ್ನಾಕ್ಸ್ ಬೇಕಾ ಅಂತ ಕೇಳ್ತಾರೆ. ಅವ್ರೇನ್ ಫ್ರೀಯಾಗಿ ಕೊಡೋದಿಲ್ಲ, ಅದಕ್ಕೂ ಚಾರ್ಜ್ ಮಾಡ್ತಾರೆ. ಓನ್ಲಿ ಏರ್ ಇಂಡಿಯಾದಲ್ಲಿ ಮಾತ್ರ ಫ್ರೀಯಾಗಿ ಕೊಡ್ತಾರೆ. ಓಕೆ, ಅವರು ಕೇಳ್ತಾ ಇರ್ತಾರೆ ಆವಾಗ ಪ್ರಭುಪಾದರು ಏನು ತೆಗೆದುಕೊಳ್ಳೋದಿಲ್ಲ. ಅವರು ಈ ಸೆಂಟ್ರ್ ಅಂತ ಹೇಳ್ತಾರೆ, ಕಿಟಕಿ ಹತ್ರನೂ ಅಲ್ಲ, ಈ ಕಡೆನೂ ಅಲ್ಲ, ಸೆಂಟ್ರ್ ಸೀಟಲ್ಲಿ ಕುಂತಿರ್ತಾರೆ. ಪಕ್ಕದಲ್ಲಿ ಶ್ಯಾಮ ಸುಂದರ ಪ್ರಭುಗಳು ಕುಂತಿರ್ತಾರೆ. ಅವರು ಶ್ಯಾಮ ಸುಂದರ ಪ್ರಭುಗಳು ಕೇಳ್ತಾರೆ, ಏನಾದ್ರು ತಂದಿದ್ದೀರಾ? ಅವಾಗ ಶ್ಯಾಮ ಸುಂದರ ಪ್ರಭು ಈ ಉರಿ ಕಡ್ಲೆ ಕೊಡ್ತಾರೆ, ಈ ಏನ್ ಹೇಳ್ತಾರೆ ಪಪ್ಪಡ್ ರೈಸ್ ಅನ್ನು ಕೊಡ್ತಾರೆ. ಅವಾಗ ಅದನ್ನ ತಿಂತಾ ಇರ್ತಾರೆ. ಅದು ಒಂಥರ ರೀತಿ ಸೌಂಡ್ ಬರುತ್ತಲ್ಲ, ತಿಂದಾಗ ಕ್ರಮ್ 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 ಅಂತ ಸೌಂಡ್ ಬರ್ತಾ ಇರುತ್ತಲ್ಲ. ಅವಾಗ ಈ ಗಗನಸಖಿಗೆ ಇದು ಏನು ಹೊಸ್ದಾಗ್ ಕಾಣ್ತಾ ಇದೆಯಲ್ಲ, ನಾನು ಯಾವತ್ತೂ ನೋಡಿಲ್ಲ, ಏನ್ ಹಿಂಗ ತಿರುತ್ತೆ ಏನ್ ಮಾಡ್ತಲ್ಲ, ಇಮ್ಮಿಡಿಯೇಟು ಪ್ರಭುಪಾದರ ಕೈಗೆ ಹಿಂಗ ಇಟ್ಬಿಟ್ಟು ಬಾಯಲ್ಲಿ ಹಾಕೊಂಡ್ಬಿಟ್ಟು ಕ್ರಮ್ ಕ್ರಮ್ ತಿಂತಾವ್ರೆ. ಅವ್ರಿಗೆ ಇಮ್ಮಿಡಿಯೇಟು ಅದು ಉಚ್ಚಿಷ್ಟ. ನಮ್ಗೆ ಗೊತ್ತಿದೆ, ದೊಡ್ಡ ಸಂತರು ಅದು ತಿಂತಾ ಇರೋದು ನಾವು ತಿಂದ್ರೆ ಎಷ್ಟು ಪುಣ್ಯ. ನಾವು ಇಮ್ಮಿಡಿಯೇಟ್ ಗೋಲೋಕಕ್ಕೆ ಹೋಗುವಂತಹ ದಾರಿ ಕೂಡ ಸಿಕ್ಬಿಡುತ್ತೆ. ಹೇಗೆ ನಾರದ ಮಹರ್ಷಿಗಳು ದೊಡ್ಡ ಸಂತರ ಉಚ್ಚಿಷ್ಟವನ್ನು ತಂದು ತನ್ನ ಭಗವದ್ಗೀತೆಯನ್ನು ಹೇಗೆ ಇಂಪ್ರೂವ್ ಮಾಡ್ಕೊಂಡ್ರು ಅನ್ನೋದು ನಾವು ಚರ್ಚೆ ಮಾಡಿದ್ವಿ. ಹಾಗೆ ಇಲ್ಲಿ ಪ್ರಭುಪಾದರ ಈ ಉಚ್ಚಿಷ್ಟವನ್ನು ತಗೊಂಡಿದ ತಕ್ಷಣ ಅವ್ರಿಗೆ ಇಮ್ಮಿಡಿಯೇಟ್ ಅಂತ ದೊಡ್ಡ ಜಗದ್ಗುರುಗಳಾದ ಅವರ ಉಚ್ಚಿಷ್ಟವನ್ನು ತೆಗೆದುಕೊಂಡಾಗ ಅವರ ಇಮ್ಮಿಡಿಯೇಟ್ ಅವರ
ದೇಹದಲ್ಲಿ ಒಂದು ಸಂಚಲನೆ ಮೂಡಿ ಏನಾಗುತ್ತೆ, ಅವ್ರಿಗೆ ಒಂದು ಸೇವಾ ಭಾವನೆಯನ್ನು ಬಿಟ್ಕೊಳ್ಳುತ್ತೆ. ಸೇವಾ ಭಾವನೆ ಉಟ್ಕೊಂಡು ನಿಮ್ಗೆ ಏನಾದ್ರೂ ನಾನು ಸಹಾಯ ಏನಾದ್ರೂ ಕೊಡ್ಬೇಕಲ್ಲ, ನಿಮ್ಗೆ ಏನ್ ಕೊಡ್ಲಿ ಅಂತ ಹೇಳಿದಾಗ ಅಲ್ಲಿ ಶ್ಯಾಮಸುಂದರ ಪ್ರಭುಗಳು ಏನ್ ಮಾಡ್ತಾರೆ, ಸರಿ ಓಕೆ ನೀವು ಸ್ವಲ್ಪ ಫ್ರೂಟ್ಸ್ ನ ತಂದ್ಕೊಡಿ. ಸರಿ ಆಯ್ತಾ, ಅವಾಗ ಫ್ರೂಟ್ಸ್ ತಂದು ಕೊಡ್ತಾರೆ. ಅದೇ ಗಗನಸಖಿನೇ 20 ವರ್ಷಗಳ ನಂತರ ಹೀಗೆ ಶ್ಯಾಮ್ ಸುಂದರ ಪ್ರಭುಗಳು ನಗರ ಸಂಕೀರ್ತನೆ ಮಾಡ್ತಾ ಹೋಗ್ತಾ ಇದ್ರೆ ಒಂದು ಗಲ್ಲಿಯಲ್ಲಿ ಒಬ್ಬ ಮಾತಾಜಿ ಬರ್ತಾರೆ, ಬಂದು ಅವ್ರ ಮನೆಗೆ ಕರೀತಾರೆ. ಬಂದ್ಬಿಟ್ಟು ಕರೆದು ಅವ್ರ ಮನೆಯಲ್ಲಿ ಗೌರನಿತಾಯನ್ನು ಕೂಡ ಇಟ್ಟಿರ್ತಾರೆ. ಅವ್ರು ಕೇಳ್ತಾರೆ, ಆ ಗಗನಸಖಿ ಕೇಳ್ತಾರೆ ಶ್ಯಾಮ್ ಸುಂದರ ಪ್ರಭು, ನೀವು ನನ್ನ ಗುರ್ತಿಡಿದ್ರಾ ಅಂತ ಕೇಳ್ತಾರೆ. ಅವಾಗ ಸ್ವಲ್ಪ ಯೋಚನೆ ಮಾಡಿ, ಇಲ್ಲಲ್ಲ ನನಗೆ ಗೊತ್ತಾಗ್ತಾ ಇಲ್ಲ, ಅಂದ್ರೆ ನಾನು ಅದೇ ಗಗನ ಸಖಿ, ನಾನು ಪ್ರಭುಪಾದರ ಉಚ್ಚಿಷ್ಟವನ್ನು ತಗೊಂಡಿದ್ದೆ ಅದೇ ಗಗನ ಸಖಿ. ಈಗ ನಾನು ನಮ್ಮ ಗುರು ಮಹಾರಾಜಂತಹ ಜಯಪತಾಕ ಸ್ವಾಮಿಗಳು ಮಾತ್ರ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀನಿ, ಮತ್ತೆ ಗೌರನಿತೆಯನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಇದು ಪ್ರಭುಪಾದರ ಉಚ್ಚಿಷ್ಟ ಅಥವಾ ಗಣ್ಯ ಸಂತರ ಭಕ್ತರ ಈ ಪ್ರಸಾದ ಮತ್ತೆ ಅವರ ಭಾವನೆ ಅಂತ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಪ್ರೂವ್ ಆಗ್ಬಿಟ್ಟು. ಇಲ್ಲಿ ನಮ್ಗೆ ಗೊತ್ತಾಯ್ತು ಹೇಗೆ ಪ್ರಭುಪಾದರು ಈ ಜಾಮೂನನ್ನ ಇಟ್ಟು ಎಲ್ಲರನ್ನು ಆಹ್ವಾನಿಸ್ತಾ ಇದ್ರು, ಅವ್ರಿಗೆ ಹೇಗೆ ಕೃಷ್ಣ ಭಕ್ತಿಯನ್ನು ಕೊಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ನಾವು ಇದೇ ರೀತಿ ಹೊಸಬ್ರು ಬಂದಾಗ ನಾವು ಅಸನ್ಮುಖರಾಗಿ ಕಲಿಬೇಕು, ಅದು ನಮ್ಮ ಕರ್ತವ್ಯ ಆಗುತ್ತೆ. ನಾವು ಕೃಷ್ಣ ಭಕ್ತಿಗೆ ಯಾರನ್ನೇ ಆದ್ರೂ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಅವರನ್ನ ದೇವಸ್ಥಾನಕ್ಕೆ ಬಂದ ತಕ್ಷಣ ಅವರ ಬಾಗಿಲಿನಲ್ಲೇ ಅವರನ್ನ ಸ್ವಾಗತಿಸ್ಬೇಕು. ಜಯಪತಾಕ ಸ್ವಾಮಿ ಮಹಾರಾಜರು ಕೂಡ, ಗುರು ಮಹಾರಾಜರು ಕೂಡ ತಮ್ಮ ಒಂದು ಪುಸ್ತಕ ಡಿವೋಟಿ ಕೇರ್ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ಒಬ್ಬ ಚರ್ಚ್ಗೆ ಹೋದಾಗ ಯಾರಾದ್ರೂ ಪಾಸ್ಟರ್ ಅಂದ್ರೆ ಫಾದರ್ ಅವ್ರ ಪಾಸ್ಟರ್ ಇರ್ತಾರಲ್ಲ, ಅವ್ರು ಮಾತಾಡಿದ ತಕ್ಷಣ ಅವರು ಹೇಗಿದ್ಯಾ ನೀನು, ಚೆನ್ನಾಗಿದ್ಯಾ ಅಂತೆಲ್ಲ ಮಾತಾಡಿ ಆಮೇಲೆ ಅವರು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿ ನಾವು ಕೂಡ ಇಸ್ಕಾನ್ ಅಲ್ಲಿ ನಮ್ಮ ಭಕ್ತರೆಲ್ಲರೂ ಕೂಡ ಯಾರಾದ್ರೂ ಹೊಸಬ್ರು ಬಂದಾಗ ಇಲ್ಲ ಹೊಸಬ್ರು ಕಂಡಾಗ, ಯಾರೇ ಆಗ್ಲಿ ಹೊಸಬ್ರೆ ಇಲ್ಲಿ ಹಳಬ್ರೆ ಇಲ್ಲಿ ಯಾರಾದ್ರೂ ಅವರ ಫೇಸ್ ಅಸನ್ಮುಖರಾಗಿ ಅವರನ್ನು ಸ್ವಾಗತಿಸಬೇಕು ಅನ್ನೋದನ್ನ ನಾವು ಗೊತ್ತಾಗುತ್ತೆ. ನಾವು ಇದು ಜಸ್ಟ್ ನಾವು ಒಬ್ಬರನ್ನ ತಿಳ್ಕೊಂಡಿರೋದಂತಲ್ಲ, ಇದು ಶಾಸ್ತ್ರಗಳು ಕೂಡ ಹೇಳ್ತವೆ ಹೇಗೆ ನಾವು ಯಾರಾದ್ರೂ ಬಂದಾಗ ಅವ್ರನ್ನ ಸ್ವಾಗತಿಸ್ಬೇಕು ಅಂತ ಹೇಳ್ಬಿಟ್ಟು. ಇದನ್ನ ನಾವು ಓದ್ತಾ ಇದೀವಿ. ಏನು, ಹೇಗೆ ದ್ವಾರಕಾವಾಸಿಗಳು ಕೃಷ್ಣನನ್ನು ಉಡುಗೊರೆಯನ್ನು ಕೊಡ್ತಾ ಹೇಗೆ ಸ್ವಾಗತಿಸಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಸಿಗುತ್ತೆ. ಗೊತ್ತಾಗ್ತಾ ಇದೆಯಲ್ಲ. ಇಲ್ಲಿ ಪ್ರಭುಪಾದರು ಇನ್ನೂ ಹೇಳ್ತಾರೆ, ಆಕ್ಚುಲಿ ಈ ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕಪಿಲ ದೇವರು ಕೂಡ ತಮ್ಮ ಉಪದೇಶಗಳಲ್ಲಿ 2 ವಿಷಯ ಹೇಳ್ತಾರೆ. ಭಕ್ತರನ್ನು ಹೇಗೆ ಸ್ವಾಗತಿಸುವುದಾಗಾದ್ರೆ ಹೊಸಬರನ್ನು ಹೇಗೆ ಸ್ವಾಗತಿಸುವುದು ಅಂತ ಹೇಳ್ತಾರೆ. ಒಂದು ಉಡುಗೊರೆಗಳ ಸಮೇತ, ಮತ್ತೆ ಇನ್ನೊಂದ್ಬಿಟ್ಟು ಸ್ನೇಹ ಭಾವ. ನಾವು ಸ್ನೇಹಿತರಾಗಬೇಕಂತಲ್ಲ, ಸ್ನೇಹ ಭಾವ ಅಂದ್ರೆ ಅವರ ನಡವಳಿಕೆ ಒಂದು ಸ್ನೇಹ ಭಾವದಿಂದ ಇದ್ದಾಗ ಅವರು ಭಕ್ತರಾಗೋದಕ್ಕೆ ಚೆನ್ನಾಗಿ ಭಕ್ತರಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಕೂಡ ಕಪಿಲ ದೇವರು ತಮ್ಮ ಉಪದೇಶಗಳಲ್ಲಿ ಹೇಳ್ತಾರೆ. ಓಕೆ, ನಾವು ಇದೇ ರೀತಿ ನಾವು ಇನ್ನೊಂದು ರೀತಿಯ ಚರ್ಚೆ ಮಾಡಿದಾಗ ರಾಮಾನುಜಾಚಾರ್ಯರ ವಿಷಯದಲ್ಲೂ ಕೂಡ ನಾವು ಒಂದು ಪಾಸ್ಟ್ ಟೈಮ್ ಇದೆ, ಅದನ್ನು ನಾನು ಶಾರ್ಟ್ ಆಗಿ ಹೇಳ್ತೀನಿ. ಒಂದು ಬಾರಿ ರಾಮಾನುಜಾಚಾರ್ಯರು ಒಂದು ಹಳ್ಳಿಗೆ ಹೋಗ್ಬೇಕು ಅಂದಾಗ ಅವರ ಶಿಷ್ಯರ ಮುಖಾಂತರ ಹಳ್ಳಿಯಲ್ಲಿರುವ ಅಥವಾ ಆ ಜಿಲ್ಲೆಯಲ್ಲಿರುವ ಒಬ್ಬ ಶ್ರೀಮಂತನಿಗೆ ಹೇಳಿ ಕಳಿಸ್ತಾರೆ, ಆಚಾರ್ಯರು ಬರ್ತಾ ಇದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಕಳಿಸ್ತಾರೆ. ಅವಾಗ ಆ ಸಾಹುಕಾರ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಅವರು ಮನೇನ ಕ್ಲೀನ್ ಮಾಡ್ಲಿಕ್ಕೆ, ಆಚಾರ್ಯರು ಬಂದು ಉಳ್ಕೊಳ್ಳೋದಕ್ಕೆ ರೂಮ್ ನ ಕ್ಲೀನ್ ಮಾಡೋದಕ್ಕೆ ಎಲ್ಲಾನು ಇಮಿಡಿಯೇಟ್ ಅನುಕೂಲ ಮಾಡೋದಕ್ಕೆ ಹೊರಟೋಗ್ಬಿಡ್ತಾರೆ. ಅವಾಗ ಈ ಶಿಷ್ಯಂದ್ರು ಯಾರು ಆ ಸಮಾಚಾರವನ್ನು ತಿಳಿಸೋದಕ್ಕೆ ಹೋಗ್ತಾರೆ, ಅವ್ರು ರಾಮಾನುಜಾಚಾರ್ಯ ಹತ್ರ ಬಂದಾಗ ರಾಮಾನುಜಾಚಾರ್ಯರು ಕೇಳ್ತಾರೆ, ನೀವು ಅವ್ರಿಗೆ ಈ ವಿಷಯವನ್ನು ಮುಟ್ಟಿಸಿದಾಗ ಏನ್ ಮಾಡಿದ್ರು ಕೇಳ್ತಾರೆ. ಅವ್ರು ತುಂಬಾ ಸಂತೋಷವಾದ್ರು. ಅಂದ್ರು, ನಿಮ್ಗೆ ಏನಾದ್ರು ವಿಚಾರಿಸ್ಕೊಂಡ್ರ ಅಂತ ಹೇಳ್ತಾರೆ. ಅವಾಗ ಇಲ್ಲ, ಅವರು ನಾನು ಈ ಸಮಾಚಾರವನ್ನು ಕೊಟ್ಟಿದ ತಕ್ಷಣ ಅವ್ರು ತುಂಬಾ ಸಂತೋಷವಾಗಿ ಏನ್ ಮಾಡಿದ್ರು, ಅವರು ನಿಮ್ಗೆ ಬೇಕಾಗಿರುವಂತಹ ಅನುಕೂಲಗಳನ್ನು ಮಾಡ್ಲಿಕ್ಕೆ ಹೊರಟೋದ್ರು ಅಂತ ಹೇಳ್ತಾರೆ.
ಆವಾಗ ರಾಮಾನುಜಾಚಾರ್ಯರು ಹೇಳ್ತಾರೆ, ಇಮಿಡಿಯೇಟ್ ಆಗಿ ಹೇಳ್ತಾರೆ, ಇಲ್ಲ ನಾನು ಆ ಮನೆಗೆ ಹೋಗೋದಿಲ್ಲ, ಅದೇ ಹಳ್ಳಿಯಲ್ಲಿ ಇನ್ನೊಂದು ಮನೆ ಇದೆ, ಒಂದು ಸಣ್ಣ ಬಡವರ ಕುಟುಂಬ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳು ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಹೋದಾಗ ಅವರು ತುಂಬಾ ಬಡವರು. ಆ ಬ್ರಾಹ್ಮಣ ಮತ್ತೆ ಬ್ರಾಹ್ಮಣ ಪತ್ನಿ ಇಬ್ರೇ ಇರ್ತಾರೆ ಮನೆಯಲ್ಲಿ. ಒಬ್ಬರು ಬ್ರಾಹ್ಮಣ ಭಿಕ್ಷೆಗೆ ಹೋದಾಗ ಆ ಬಟ್ಟೆಗಳನ್ನ ಏನ್ ಹಾಕೊಂಡು ಹೋಗಿರ್ತಾರೆ, ಆ ಬ್ರಾಹ್ಮಣ ಮನೆಗೆ ವಾಪಸ್ ಬಂದಾಗ ಆ ಬ್ರಾಹ್ಮಣ ಪತ್ನಿ ಅದನ್ನೇ ಉಟ್ಕೊಂಡು ಬೇರೆ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆ ರೀತಿಯಾದ ಬಡವರು ಅವರು. ಆ ರೀತಿಯ ಬಡವರು ಇದ್ದಾಗ ಹೋಗಿರ್ತಾರೆ. ಈ ಶಿಷ್ಯರು ಹೋದಾಗ ಈ ಸಮಾಚಾರವನ್ನು ತಲುಪಿದ ತಕ್ಷಣ ಅವರು ಏನ್ ಮಾಡ್ತಾರೆ, ತುಂಬಾ ಅವ್ರು ಕೇಳ್ತಾರೆ, ನನ್ಗೆ ಬಟ್ಟೆಗಳು ಇಲ್ಲ, ನಾನು ನಿಮ್ಗೆ ಅಷ್ಟು ಅನುಕೂಲವಾಗಿಲ್ಲ, ಅಲ್ಲಿ ನೀರು ಎಲ್ಲ ಇದೆ, ನೀವು ಪ್ಲೀಸ್ ತಗೊಳ್ಳಿ ಅಂತ ಹೇಳಿ ತುಂಬಾ ದೈನ್ಯತೆಯಿಂದ ಅವ್ರಿಗೆ ಅನುಕೂಲ ಮಾಡಿ ನೀರನ್ನೆಲ್ಲ ಕೊಟ್ಟು ಅವ್ರಿಗೆ ಕುತ್ಕೊಳ್ಳೋ ರೀತಿಯಲ್ಲಿ ಮಾಡಿ ಮಾತಾಡಿ, ಮತ್ತೆ ಅವ್ರಿಗೆ ತುಂಬಾ ಸಂತೋಷ ಆಯ್ತು, ಇಲ್ಲಿ ಬರ್ಲಿ, ನಾವು ನಮ್ ಕೈಯಲ್ಲಾದದ್ದು ನಾವು ಅನುಕೂಲ ಮಾಡ್ತೀವಿ ಅಂತ ಹೇಳಿ ತುಂಬಾ ಸಂತೋಷ ಬೀಳ್ತಾರೆ ಅವರು ಬ್ರಾಹ್ಮಣ ಪತ್ನಿ. ಮತ್ತೆ ಬ್ರಾಹ್ಮಣ ಬಂದಿದ ತಕ್ಷಣ ಅವರ ಬಟ್ಟೆಗಳನ್ನು ತೋಡಿಸ್ಕೊಂಡು ಅವರು ಅಲ್ಲೇ ಇರುವಂತಹ ಒಂದು ಶ್ರೀಮಂತನ ಅಂಗಡಿಗೆ ಹೋಗ್ತಾರೆ. ಈ ತರ ನಮ್ಮ ಗುರುಗಳು ಬರ್ತಾ ಇದ್ದಾರೆ, ನನ್ಗೆ ಈ ತರ ಎಲ್ಲಾ ವಸ್ತುಗಳು ಬೇಕು ಅಂತ. ಆದ್ರೆ ಆ ಶ್ರೀಮಂತನಿಗೆ ಆ ಬ್ರಾಹ್ಮಣ ಪತ್ನಿಯ ಮೇಲೆ ಒಂದು ಕಣ್ಣಿರುತ್ತೆ. ಅವ್ರನ್ನ ಏ ರೀತಿಯಾದ್ರೂ ಮಾಡಿ ಅನುಭವಿಸ್ಬೇಕು ಅನ್ನೋ ಕೆಟ್ಟ ಆಲೋಚನೆ ಇರುತ್ತೆ. ಆಗ ಹೇಳ್ತಾರೆ, ನಾನು ಹೇಳಿದ್ ಕೇಳ್ದೆ, ನನ್ಗೆ ಬೇಕಾಗಿರೋದೆಲ್ಲ ಕೊಡ್ತೀನಿ ಅಂತ. ಅವಾಗ ಅದಕ್ಕೂ ಕೂಡ ಆ ಬ್ರಾಹ್ಮಣ ಪತ್ನಿ ಏನ್ ಮಾಡ್ತಾರೆ, ಅದನ್ನ ತಗೊಂಡು, ಸರಿ, ನನ್ಗೆ ಏನೇನ್ ಬೇಕೋ ನನ್ ಗುರುಗಳಿಗೆ ಸತ್ಕಾರ ಮಾಡ್ಲಿಕ್ಕೆ ಏನೇನ್ ಬೇಕೋ ಎಲ್ಲಾನು ಕೊಡು, ನಾನು ನಿನ್ನ ಆಸೆ ನಾನು ತೀರಿಸ್ತೇನೆ ಅಂತ ಹೇಳ್ತಾರೆ. ಸರಿ ಅಂತ ಆಯ್ತು ಅಂದ್ಬಿಟ್ಟು ಅವನು ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳುಗಳಿಂದ ಇವತ್ತಿರುತ್ತಲ್ಲ ಅಂತ ಹೇಳ್ಬಿಟ್ಟು ಏನ್ ಬೇಕೋ ಅದನ್ನೆಲ್ಲ ಕೊಟ್ಬಿಡ್ತಾರೆ. ಆ ಬ್ರಾಹ್ಮಣ ಪತ್ನಿ ಅದನ್ನ ತಗೊಂಡೋಗಿ ಎಲ್ಲ ಪ್ರಿಪೇರ್ ಮಾಡಿ ರಾಮಾನುಜಾಚಾರ್ಯರು ಅಲ್ಲಿ ಬಂದಾಗ ಅವ್ರಿಗೆ ಒಳ್ಳೆಯ ಖೇದ್ಯಗಳನ್ನು ಮಾಡಿ ಪದಾರ್ಥಗಳನ್ನು ಮಾಡಿ ಅವ್ರಿಗೆ ಸತ್ಕಾರವನ್ನು ಮಾಡ್ತಾರೆ. ಮತ್ತೆ ಈ ಬ್ರಾಹ್ಮಣ ಮತ್ತೆ ಅವರ ಪತ್ನಿ ಒಂದು ರೀತಿ ಬೇಸರವಾಗಿರ್ತಾರೆ. ಅವಾಗ ರಾಮಾನುಜಾಚಾರ್ಯರು ಕೇಳ್ತಾರೆ, ಹೇಗೆ ಅಂತ ಹೇಳಿದ್ರೆ, ಅವಾಗ ಇರೋ ವಿಷಯವನ್ನ ಹೇಳ್ತಾರೆ, ಈ ತರ ಶ್ರೀಮಂತ ಈ ತರ ಕೇಳ್ತಾರೆ. ಅವಾಗ ಈಗ ಬ್ರಾಹ್ಮಣ ಪತ್ನಿ ಅಲ್ಲಿಗೆ ಹೋಗ್ಬೇಕಂತ. ಅವಾಗ ಈ ರಾಮಾನುಜಾಚಾರ್ಯರು ಏನ್ ಮಾಡ್ತಾರೆ, ಅವರು ತಿಂದಿರುವಂತಹ ಉಚ್ಚಿಷ್ಟವನ್ನು ಒಂದು ಕೊಡ್ತಾರೆ. ನೀನು ಇದು ಮೊದಲು ನಾನು ಶ್ರೀಮಂತನಿಗೆ ಕೊಡು, ಆಮೇಲೆ ನನ್ನ ಬಗ್ಗೆ ಹೇಳು ಅಂತ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣ ಪತ್ನಿ ಅಲ್ಲಿ ಹೋಗ್ತಾರೆ. ಹೋಗಿ ಆ ಉಚ್ಚಿಷ್ಟವನ್ನು ಕೊಡ್ತಾರೆ. ಆ ಉಚ್ಚಿಷ್ಟ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಇಮ್ಮಿಡಿಯೇಟ್ ಅವರಲ್ಲಿ ಚೇಂಜ್ ಅನ್ನೋದು ಬರುತ್ತೆ. ಅವರ ಮನಸ್ಸಿನಲ್ಲಿ ಪರಿವರ್ತನೆಯಾಗಿ ಇಮ್ಮಿಡಿಯೇಟ್ ಅವರು ಬ್ರಾಹ್ಮಣ ಪತ್ನಿಯ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಬೇಡ್ಕೊಳ್ತಾರೆ. ಸೊ ಇದು ಇಷ್ಟು ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಿಷಯವನ್ನು ನಾವು ತಿಳಿದುಕೋಬೇಕು. ಯಾವ ರೀತಿ ಈ ಶ್ರೀಮಂತ ಅವರ ಶಿಷ್ಯರಿಗೆ ಫೆಸಿಲಿಟಿ, ಅವರನ್ನು ಏನು ವಿಚಾರಿಸ್ಕೊಳ್ಳೋದಿಲ್ಲ, ಅವ್ರ ಸಂತೋಷದಿಂದ, ಅವ್ರಿಗೂ ಸಂತೋಷನೇ, ರಾಮಾನುಜಾಚಾರ್ಯರು ಬರ್ತಾರೆ ಅನ್ನೋ ಸಂತೋಷದಿಂದಾನೆ. ಆದ್ರೂ ಕೂಡ ನಾವು ಎಷ್ಟು ಜ್ಞಾನಿಗಳಾಗಿರ್ಬೇಕು, ಎಷ್ಟು ಇದಾಗಿರ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾವು ಮನೆಗೆ ಬಂದವರನ್ನ ವಿಚಾರಿಸ್ಕೊಳ್ಬೇಕು. ಅತಿಥಿ ಸತ್ಕಾರ ಅನ್ನೋದು ತುಂಬಾ ಮುಖ್ಯ. ಅದನ್ನ ಮಾಡಿದಾಗ ಅದನ್ನ ರಾಮಾನುಜಾಚಾರ್ಯರು ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಹೇಗೆ ನಾವು ಯಾರಾದ್ರೂ ಬಂದಾಗ ಅತಿಥಿ ಸತ್ಕಾರ ಮಾಡಬೇಕು. ಅವರ ಸಮಾಚಾರ ಬಂದಾಗ ಸಮಾಚಾರವನ್ನು ಕೊಟ್ಟಂತಹ ವ್ಯಕ್ತಿಗೆ ನಾವು ಹೇಗೆ ಸತ್ಕಾರವನ್ನು ಮಾಡ್ಬೇಕು, ಹೇಗೆ ಸ್ವಾಗತಿಸಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊಳ್ತಾರೆ. ಇಲ್ಲಿ ಸ್ವಾಗತ ಅನ್ನೋ ವಿಷಯ ಬಂದಿರೋದ್ರಿಂದ ನಾವು ಇದನ್ನೆಲ್ಲ ಚರ್ಚೆ ಮಾಡಿದ್ವಿ. ಇಲ್ಲಿ ನಾವು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣ ಆತ್ಮರಾಮ, ಅವ್ರಿಗೆ ಏನು ನಾವು ಕೊಡಬೇಕು, ಇದ್ ಬೇಕು ಅಂತ ಏನಿಲ್ಲ, ಎಲ್ಲನೂ ಅವನು ಸ್ವಯಂ ಸ್ವಪರಿಪೂರ್ಣನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಲೌಕಿಕವಾದ ಇರುವು ಆನಂದಮಯವಾದದ್ದು. ಅವನು ಆತ್ಮರಾಮ ಅಂತ ಹೇಳಿ ಏನ್ ಹೇಳಿದ್ರೆ, ಅವನೇ ಎಲ್ಲದಕ್ಕೂ ಕಾರಣ ಎಲ್ಲ ಅವನಿಂದನೇ ಬರ್ತಾ ಇದೆ. ಮತ್ತೆ ನಾವು ಅವ್ರಿಗೆ ಕೊಟ್ರೆ ಹೇಗಿರುತ್ತೆ? ಇಲ್ಲಿ ಎಕ್ಸಾಂಪಲ್ಗಳು ಕೊಡ್ತಾ ಇದ್ರು. ಒಬ್ಬ ದೊಡ್ಡ ಜ್ಞಾನಿಗಳು ಏನ್ ಮಾಡ್ತಾರೆ, ನಾವೇನಾದ್ರೂ ಹೇಳಕೋದ್ರೆ, ಏನಪ್ಪಾ ಸೂರ್ಯನ್ಗೆ ಟಾರ್ಚಾ ಅಂತ ಹೇಳ್ತಾರೆ.
ಹಂಗಂದ್ರೆ ಏನು? ಸೂರ್ಯನಿಗೆ ದೀಪ ತೋರಿಸ್ತಾ ಇದೆ. ಇಲ್ಲಿ ಪ್ರಭುಪಾದರು ಅದೇ ಹೇಳ್ತಾ ಇದಾರೆ. ಇಲ್ಲಿ ಕೃಷ್ಣನಿಗೆ ನಾವು ಉಡುಗೊರೆ ಏನಾದ್ರು ಕೊಟ್ರೆ ಸೂರ್ಯನಿಗೆ ದೀಪವನ್ನು ತೋರಿಸಿದಂತೆ ಅಂತ ಹೇಳ್ತಾರೆ. ಹಾಗಿದ್ರು ಕೂಡ ನಾವು ಇಲ್ಲಿ ಇನ್ನೊಂದು ಗಮನಿಸ್ಬೇಕು. ಹೀಗೆ ಕೃಷ್ಣ ತನಗೆ ಬಂದಿರುವಂತಹ ಉಡುಗೊರೆಗಳನ್ನೆಲ್ಲನೂ ತೆಗೆದುಕೊಳ್ತಾರೆ, ಸಂತೋಷದಿಂದ ತೆಗೆದುಕೊಳ್ತಾರೆ. ಹೇಗೆ ಉದಾಹರಣೆ ಕೊಡ್ತಾರೆ ಇಲ್ಲಿ ಪ್ರಭುಪಾದರು. ತಂದೆ ಅಥವಾ ತಾಯಿ ತನ್ನ ಮಗನಿಗೆ ಏನಾದ್ರು ಕೊಟ್ಟಾಗ ಇವಾಗ ಉದಾಹರಣೆಗೆ ನಾವೇ ಏನಾದ್ರು ಮಗನಿಗೆ ಒಂದು 100 ರೂಪೀಸ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಆ ಮಗ ಏನ್ ಮಾಡ್ತಾನೆ, ಅದನ್ನ ದುರುಪಯೋಗ ಮಾಡ್ದಿರಾ ಇದರಿಂದ ಏನಾದ್ರೂ ನಮ್ ತಂದೆಗೆ ಒಂದು ಉಪಯೋಗವಾಗುವಂತಹ ಒಂದು ಪೆನ್ನು ಅಥವಾ ಒಂದು ಪಾಕೆಟ್ ನಲ್ಲಿರುವಂತಹ ಪುಸ್ತಕನೋ ಏನಾದ್ರು ಕೊಟ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಅದನ್ನ ತಂದು ಕೊಟ್ಟಾಗ ಹೀಗೆ ಎಷ್ಟು ಸಂತೋಷ ಆಗುತ್ತಲ್ಲ ಆ ತಂದೆಗೆ. ನಾನ್ ಕೊಟ್ಟಿರೋಂಥ ದುಡ್ಡು ನನ್ಗೆ ಕೊಡ್ತೀನೋ ಅಂತ ಏನ್ ಹೇಳೋದಿಲ್ಲ. ಆ ಪ್ರೀತಿಯಿಂದ ಕೊಟ್ಟಂತ ತೆಗೆದುಕೊಂಡು ಆ ಮಗುಗೆ ಮುತ್ತಿರ್ತೀವಿ, ಅವ್ರ ಮೇಲೆ ಕೂಡ್ಸ್ಕೊಡ್ತೀವಿ, ಎಲ್ಲ ಮಾಡ್ತೀವಲ್ಲ. ಅದೇ ರೀತಿ ಕೃಷ್ಣ ನಾವು ಪ್ರೀತಿಯಿಂದ ಏನ್ ಕೊಡ್ತೀವೋ ಅದನ್ನ ತೆಗೆದುಕೊಳ್ತಾರೆ. ಮತ್ತೆ ಇಲ್ಲಿ ಇನ್ನು ಹೇಳ್ತಾ ಇದ್ದಾರೆ, ಏನು ಸೂರ್ಯನಿಗೆ ದೀಪವನ್ನು ತೋರಿಸಿದೆ ಅಂತಿದೆ. ಅದು ಇರ್ಬೋದು, ಆದ್ರೂ ಸೂರ್ಯನಿಗೆ ಆ ಬೆಳಕು ಬೇಡದಿರ ಇರ್ಬೋದು. ಆದ್ರೆ ನಾವು ನಮ್ಮ ಕರ್ತವ್ಯ, ನಮ್ಮ ಪ್ರೀತಿಯಿಂದ ನಾವು ಪೂಜೆಯನ್ನು ಮಾಡ್ಬೇಕು. ಸೂರ್ಯನಿಗಾಗಿ ದೇವತೆಗಳಿಗೆ ಪೂಜೆಯನ್ನು ಮಾಡಬೇಕು. ಮತ್ತೆ ಯಾವುದೇ ಬೇಡಿಕೆಗಳನ್ನು ಇಡಬಾರದು ಅಂತ ಹೇಳ್ತಾರೆ. ಅಂದ್ರೆ ನಾವು ಭಕ್ತರು ನಮ್ಗೆ ಮುಖ್ಯವಾದದ್ದು ಏನ್ ಬೇಕಾಗಿದೆ? ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾದನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರಿ ಭವತಾ ಭಕ್ತಿ ರಹಿತು ಕಿ ತ್ವಯಿ. ನನ್ಗೆ ಏನು ಬೇಡ, ನಿನ್ನ ಭಕ್ತಿಯನ್ನು ಕೊಡು, ಜನ್ಮಾಂತರಗಳಲ್ಲೂ ನಿನ್ನ ಭಕ್ತಿಯನ್ನು ಕೊಡು ಅಂತ ಬೇಡ್ಕೊಳ್ತಾರೆ. ಅದೇ ರೀತಿ ಭಕ್ತರಿಗೆ ಆ ಮನೋಭಾವನೆ ಇರಬೇಕು. ಆ ಮನೋಭಾವನೆ ಇರಬೇಕು. ಎಲ್ಲ ಜೀವಿಗಳ ಪರಮ ಪಿತೃವಾಗಿದ್ದಾನೆ ಯಾರು? ಕೃಷ್ಣ. ಅವರು ಎಲ್ಲ ಜೀವಿಗಳಿಗೆ ಏನೇನ್ ಬೇಕು ಅದನ್ನ ಕೊಡ್ತಾ ಇರ್ತಾನೆ. ಆದ್ರೆ ಲಾಸ್ಟ್ ಅಲ್ಲಿ ಇನ್ನೂ ಒಂದು ಪ್ರಭುಪಾದರು ಹೇಳಿದ್ರು, ಆದ್ರೆ ಭಗವಂತನು ಪರಿಶುದ್ಧ ಭಕ್ತನಿಗೆ ಅವನ ಭಕ್ತಿ ಸೇವೆಗೆ ಅಡ್ಡಿಯಾಗುವ ಯಾವುದನ್ನು ನೀಡುವುದಿಲ್ಲ. ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ದೇವರ ದಿವ್ಯಾಕರ್ಷಣೆಯಿಂದಾಗಿ ಶುದ್ಧ ಭಕ್ತಿ ಸೇವೆಯ ಮಟ್ಟಿಗೆ ಏರಬಹುದು. ಇಲ್ಲಿ ನಾವೊಂದು ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು. ಭಕ್ತಿ ಸೇವೆಯಲ್ಲಿ ಇದ್ದಾಗ ನಮ್ಗೆ ಕಷ್ಟಗಳು ಬರ್ತಾ ಇದ್ದಾವೆ ಅಂತ ಹೇಳಿದಾಗ ಅದು ಕೂಡ ಕೃಷ್ಣನ ಕರುಣೆ ಅಂತ ತಿಳ್ಕೊಬೇಕು. ಹೊರತು ನಾವು ಯಾವುದೇ ಆಲೋಚನೆ ಇಟ್ಕೋಬಾರ್ದು, ಅದು ಬೇಕು ಇದು ಬೇಕು ಅಂತ ಆಲೋಚನೆ ಇಟ್ಕೋಬೇಕು. ಭಗವಂತ ಅದು ಕೊಟ್ಟಿಲ್ಲ ಅಂದ್ರೆ ನಮ್ಮ ಭಕ್ತಿ ಸೇವೆಯಲ್ಲಿ ಅದು ತೊಡಕಾಗುತ್ತೆ, ಅದಕ್ಕೆ ಕೊಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈ ಸಮಯ ಮುಗೀತು. ನಾನು ಇಲ್ಲಿಗೆ ಏನ್ ಇಂಪಾರ್ಟೆಂಟು, ಯಾವ ರೀತಿ ನಾವು ಅತಿಥಿಗಳನ್ನ ಸತ್ಕಾರ ಮಾಡಬೇಕು, ಟೆಂಪಲ್ಗೆ ಬಂದಾಗ ಹೊಸಬರನ್ನ ಹೇಗೆ ನಾವು ವಿಚಾರಿಸ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ಈ ಶ್ಲೋಕದಿಂದ ಕಲ್ತ್ಕೊಳ್ಬೇಕಾಗುತ್ತೆ. ಹರೇ ಕೃಷ್ಣ. ಇಲ್ಲಿಗೆ ಮುಗಿಸ್ತೇನೆ ನನ್ನ ಚರ್ಚೆಯನ್ನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಹೇಳಿರುವಂತ ವಿಷಯಗಳಲ್ಲಿ ಯಾರಿಗಾದ್ರೂ ದುಃಖ ಆಗಿದ್ರೆ ಅದು ನನ್ನ ನನ್ನ ಅಜ್ಞಾನ ಅಷ್ಟೇ. ಆದ್ರೆ ಏನಾದ್ರೂ ಅದರಿಂದ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಗುರು ಮಹಾರಾಜರ ಪ್ರಭುಪಾದರ ಎಲ್ಲ ಶಕ್ತಿ ಅಂತ ತಿಳಿದುಕೊಂಡು ಎಲ್ಲ ಕ್ರೆಡಿಟ್ ಅವ್ರಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಳ ಚೆನ್ನಾಗಿ ಹೇಳಿದಿರಿ ಪ್ರಭು. ಈಗ ನಾವು ಕ್ವಶನ್ಸ್ ಏನೇನು ಇದ್ದರೆ ವೆಯ್ಟ್ ಮಾಡೋಣ. ಹರೇ ಕೃಷ್ಣ. ಯಾರಿಗನ್ನು ಏನೋ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ಪ್ರಭು ಕಾಯ್ತಾ ಇದ್ದಾರೆ ನಿಮಗೋಸ್ಕರ.